ನನ್ನಿಂದ ಏನಾದರೂ ತಪ್ಪಾಯ್ತಾ, ಏನಾದರೂ ಶಾಪನ? ಶಾಂಪೂ ತಗೊಳ್ಳೋ ಮಾಯಿಶ್ಚರೈಸ್ ಬಾಡಿ ವಾಶ್. ಹಲೋ ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂಡ್ ನನ್ನ ಪುಟ್ಟ ಲೋಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ, ನಿಮ್ಮೆಲ್ಲರಿಗೂ ಸುಸ್ವಾಗತ. ಅಂಡ್ ಇವತ್ತಿನ ವ್ಲಾಗ್ ಏನಂದರೆ ಮಂತ್ರಾಲಯಕ್ಕೆ ಹೋಗ್ತಾ ಇದ್ದೀವಿ. ಮಂತ್ರಾಲಯಕ್ಕೆ ಹೋಗಿ ಏನೇನೆಲ್ಲ ಆಯಿತು ಅಂತ ನಿಮಗೆ ಒಂದಷ್ಟು ಕ್ಲೂ ಅಂತೂ ಸಿಕ್ಕಾಗಿದೆ. ಅಂಡ್ ಲೆಟ್ಸ್ ಗೋ ಫಾರ್ ದ ಮಂತ್ರಾಲಯ ಗೈಸ್. ಮುಂದಿನ ಕತೆ ಮುಂದೆ ನೋಡೋಣ. ಸದ್ಯಕ್ಕೆ ಇವಾಗ ಬ್ರೇಕ್ಫಾಸ್ಟ್ ಮಾಡೋಣ ಅಂದ್ಬಿಟ್ಟು ಹೋಟೆಲ್ ಕೋಮಲ್ ಗಾರ್ಡನ್ಗೆ ವಿಸಿಟ್ ಮಾಡ್ತಾ ಇದ್ದೀವಿ, ಹೋಗ್ತಾ ಇದ್ದೀವಿ ತಿನ್ನೋದಕ್ಕೆ. ಅಂಡ್ ಏನೇನು ತಗೊಂಡ್ವಿ ಅಂದರೆ ಮಸಾಲೆ ದೋಸೆ, ಸ್ವಲ್ಪ ರೈಸ್, ಸ್ವಲ್ಪ ಪೂರಿ, ಇಷ್ಟನ್ನ ತಗೊಂಡು ನಾನು, ನನ್ನ ಮಕ್ಕಳು, ನಮ್ಮ ಮಮ್ಮಿ ತಿಂತಾ ಇದ್ದೀವಿ. ಅದ್ರ ಪಕ್ಕದಲ್ಲೇ ನಮ್ಮ ಮನೆಯವರು ಒಂದು ಸಿನ್ಸಿಯರ್ ಮೀಟಿಂಗ್ ಇದೆ, ಮೀಟಿಂಗ್ನ ಅಟೆಂಡ್ ಆಗ್ತಾ ಇದ್ದಾರೆ. ಹಂಗಾಗಿ ನಾವು ಮಾತ್ರನೇ ತಿಂತಾ ಇದ್ದೀವಿ. ಸದ್ಯಕ್ಕೆ ಇದು ಮ್ಯಾಟರು. ಆ್ಯಂಡ್ ಫುಡ್ ಮಾತ್ರ ತುಂಬಾ ಚೆನ್ನಾಗಿತ್ತು. ಬ್ರೇಕ್ಫಾಸ್ಟ್ ಎಲ್ಲ ತುಂಬಾ ಚೆನ್ನಾಗಿತ್ತು. ಆ್ಯಂಡ್ ಮತ್ತು ಒಂದು ಸ್ಟ್ರಾಂಗ್ ಕಾಫಿ ಕುಡ್ಕೊಂಡು, ಕಾಫಿ ಎಲ್ಲ ಟೀ ಕುಡ್ಕೊಂಡು ಮತ್ತು ನಮ್ಮ ಜರ್ನಿ ಸ್ಟಾರ್ಟ್ ಆಗ್ತಾ ಇದೆ. ಲೆಟ್ಸ್ ಗೋ ಗಾಯ್ಸ್. ಏನು ಅಂತಂದರೆ ಈ ಹೋಟೆಲಲ್ಲಿ ಲಂಚ್ ಕೂಡ ತಿಂದಿದೆ. ನಾವು ಮತ್ತೆ ನೆಕ್ಸ್ಟ್ ಇನ್ನೊಂದ್ಸರಿ ಹೋದಾಗ ಲಂಚ್ ಕೂಡ ಮಾಡಿದ್ವಿ. ತುಂಬಾ ಚೆನ್ನಾಗಿದೆ. ನೀವೇನಾದರೂ ಬಾಗೇಪಲ್ಲಿ ರೂಟಲ್ಲಿ ಹೋಗ್ತಾ ಇದ್ರಿ ಅಂದರೆ ಹೋಟೆಲ್ ಕೋಮಲ್ ಗಾರ್ಡನ್ಗೆ ವಿಸಿಟ್ ಮಾಡಿ. ಬ್ರೇಕ್ಫಾಸ್ಟ್, ಊಟ ಎಲ್ಲಾನು ಚೆನ್ನಾಗಿರುತ್ತೆ. ಚಾರು ಏಯ್ ಇಲ್ಲ ಅಮ್ಮಮ್ಮ ಪಕ್ಕದಲ್ಲಿ ಬಾ, ಅವಳಿಗಲ್ಲಿ ಮಜಾ ಸಿಗ್ತಾ ಇದೆ. ಇನ್ನೆಲ್ಲಿರ್ತಾಳೆ? ಹೋಗ್ ಮುದ್ದು ನೀನು ಆಡು. ಇಬ್ರು ಒಂದೇ ಸರಿ ಹೋಗೋ. ಆ್ಯಂಡ್ ನಮ್ಮ ಮನೆಯವ್ರ ಮೀಟಿಂಗ್ ಅಂತ ಹೇಳಿದ್ನಲ್ಲ, ಅವ್ರು ಮುಗಿಸ್ಕೊಳ್ಳೋ ಅಷ್ಟರಲ್ಲಿ ನಾನು ಒಂದು ಸ್ವಲ್ಪ ಮಕ್ಕಳನ್ನೆಲ್ಲ ಆಟ ಆಡ್ಸ್ಕೊಳ್ಳೋಕ್ಕೆ ಅಲ್ಲಿ ಸ್ಪೇಸ್ ಇತ್ತು. ಸರಿ ಆಟ ಆಡ್ಕೊಳ್ಳಿ ಅಂದ್ಬಿಟ್ಟು ಅಲ್ಲಿ ಬಿಟ್ಟು ಒಂದು ಸ್ವಲ್ಪ ಹೊತ್ತು ಮಕ್ಕಳ ಹತ್ರ ಇದ್ವಿ. ಆ್ಯಂಡ್ ನಾವು ಮತ್ತೆ ಸೀದಾ ಹೋಗಿದ್ದೆ ಕದ್ರಿ ನರಸಿಂಹಸ್ವಾಮಿ ಟೆಂಪಲ್ಗೆ. ಆ್ಯಂಡ್ ಮಂತ್ರಾಲಯಕ್ಕೆ ಹೋಗ್ತಾ ಇದ್ರೆ ಈ ಟೆಂಪಲ್ಗೆ ವಿಸಿಟ್ ಮಾಡಿ ಅವರ ದರ್ಶನ ಮಾಡ್ಕೊಂಡು ಹೋಗಬೇಕು ಅಂತ ನಮಗೆ ಯಾವಾಗಲೂ ಇಷ್ಟ. ಸೊ ಹಂಗಾಗಿ ಹೋಗಿ ಚೆನ್ನಾಗಿ ದರ್ಶನ ಮಾಡಿಕೊಂಡು ನೆಮ್ಮದಿಯಾಗಿ ಒಂದೆರಡು ಫೋಟೋಸು, ಸ್ವಲ್ಪ ವಿಡಿಯೋ ಗ್ಲಿಮ್ಸ್ ಎಲ್ಲ ತೊಗೊಂಡು ಈಗ ನಮ್ಮ ಜರ್ನಿ ಶುರುವಾಗ್ತಾ ಇದೆ. ಆ್ಯಂಡ್ ಯಾರ್ಯಾರು ಹೋಗ್ತಾ ಇರೋದು, ನಾನು, ನನ್ನ ಮಕ್ಕಳು, ನಮ್ಮ ಮಮ್ಮಿ ಆ್ಯಂಡ್ ನಮ್ಮ ಹಸ್ಬೆಂಡ್ ಹಾಗೂ ಅವರ ಫ್ರೆಂಡ್ ಸೀನಣ್ಣ ಅಂತಿದ್ದಾರೆ, ಅವರು ಎಲ್ಲರೂ ಹೋಗ್ತಾ ಇದ್ದೀವಿ. ಈಗ ನಾವು ವಿಡಿಯೋಗೆ, ಫೋಟೋಗೆ ಫೋಸ್ ಕೊಡೋಣ ಅಂತ ನಾನು, ನಮ್ಮ ಮಮ್ಮಿ, ಮಕ್ಕಳು ಎಲ್ಲ ನಿಂತ್ಕೊಂಡು ಫೋಸ್ ಕೊಡ್ತಾ ಇದ್ದೀವಿ. ನಮ್ಮ ಮನೆಯವ್ರಿಗೆ ಆರ್ಡರ್ ಮಾಡ್ತಾ ಇದ್ದೀವಿ, ಪ್ಲೀಸ್ ಫೋಟೋ ತೆಗೀರಿ ಅಂತ. ಆ್ಯಂಡ್ ಮತ್ತೆ ದರ್ಶನ ಎಲ್ಲ ಮುಗೀತು. ಸ್ವಲ್ಪ ಹೊತ್ತು ಅಲ್ಲೇ ಕುತ್ಕೊಂಡು ನಮಸ್ಕಾರ ಮಾಡಿಕೊಂಡು ದೇವ್ರನ್ನ ಮತ್ತೆ ಹೋಗ್ತಿದ್ದೀವಿ. ಆ್ಯಂಡ್ ನೋಡಿ, ಇದು ರಥ ಎಳಿತಾರೆ ಅಲ್ವಾ, ಅದಕ್ಕೆ ಯೂಸ್ ಮಾಡೋ ಅಂತ ಇದು ಹಗ್ಗ. ಇದು ಎಷ್ಟು ದೊಡ್ಡದಾಗಿದೆ ಅಂದರೆ ಅಪ್ಪ, ಎಷ್ಟು ಸಾವಿರಾರು ಜನ ಬೇಕು ಈ ಹಗ್ಗನ ಎತ್ತೋದಕ್ಕೆ ಮತ್ತು ಆ ರಥನ ಆ ದೇವ್ರನ್ನ ಎಳಿಯೋದಕ್ಕೆ. ತುಂಬ ಗ್ರೇಟ್ ಅಂತ ಅನಿಸ್ತು. ಕುರಿ ಮುದ್ದು, ಅಲ್ಲಿರೋ ಕುರಿನ ಕರ್ಕೊಂಬಂದು ಇಲ್ಲಿ ಇಟ್ಕೊಳ್ಳೋಣ ಮುದ್ದು, ಚೆನ್ನಾಗಿರುತ್ತೆ. ಹಾಂ, ಇಲ್ಲಿ ಕೂರಿಸ್ಕೊಳ್ಳೋಣ, ಕಾರಲ್ಲಿ ಕೂರಿಸ್ಕೊಳ್ಳೋಣ. ಹೇಳು, ಕರ್ಸ್ಕೊಳ್ಳೋಣ. ಏನು ನಿಮ್ಮನೆಲ್ಲ ಏನ ಮೇಕೆನಾ? ನಮ್ಮನೆ ಕರ್ಕೊಂಡು ಹೋಗ್ಬೇಕಾ? ಕಾರಲ್ಲಿ ಕೂರಿಸ್ಕೊಂಡು ಹೋಗೋಣ. ಕರಿ ಅಲ್ಲೈತ ನೋಡ್, ಕರಿ ಅಲ್ಲಿ. ಕಾಣಿಸ್ತಾ ಇಲ್ವಾ? ಒಟ್ಟೋಯ್ತೇನೋ. ಅಲ್ಲಿ ಕಾಣಿಸ್ದಾಗ ಇಟ್ಕೊಂಡ್ಬಿಡೋಣ, ನಡಿ, ಅಲ್ಲಿರುತ್ತೆ. ಬೆಳಗ್ಗೆ ಕದ್ರಿ ಮುಗಿಸ್ಕೊಂಡು ಪುಟ್ಟಬರ್ತಿಗೆ ಹೋದ್ವಿ. ಅಲ್ಲಿ 5 o'clockಗೆ ಅಂದ್ಬಿಟ್ಟು ಸುಮ್ಮನೆ ಯಾಕೆ ವೆಯ್ಟ್ ಮಾಡ್ಕೊಂಡಿರೋದು ಅಂದ್ಬಿಟ್ಟು ಬಂದುಬಿಟ್ವಿ. ಆ್ಯಂಡ್ ದೆನ್ ಇವಾಗ ಮಂತ್ರಾಲಯ ಹೋಗ್ತಾ ಇದ್ದೀವಿ ಡೈರೆಕ್ಟ್. ತುಂಬ ದಿನದಿಂದ ದೇವಸ್ಥಾನದಲ್ಲಿ ಮಲ್ಕೊಬೇಕು ಅಂತ ಆಸೆ. ಸೊ ಇವತ್ತು 7 o'clock ಅಷ್ಟರಲ್ಲಿ ರಾಯರ ದೇವಸ್ಥಾನಕ್ಕೆ ಸೇರ್ತೀವಿ. ಅಲ್ಲಿ ಊಟ ಮಾಡಿ ಮತ್ತು ಅಲ್ಲೇ ಮಾಡ್ಕೊಳ್ಳೋದು ಇವತ್ತಿನ ಕಾನ್ಸೆಪ್ಟ್. ಈ ಶಕ್ತಿಯಲ್ಲಿ ಈ ಮಕ್ಕಳನ್ನ ಹಾಕ್ಕೊಂಡು ಬೇಕಾ ಬೇಕಾ. ಏನಮ್ಮ ಅಲ್ಲ HDB ಕೇಳೋದು ನನ್ನ ಹತ್ರ 1 ಲಕ್ಷ ಆಯ್ತಾ ನಿಮ್ಮ ಮನೆಯಲ್ಲಿ? ಹಿಂಗೆ ನನ್ನ ಪ್ರಕಾರ ಕಟ್ಟಿಸ್ಕೊಂತಾರೆ. ಲೋನ್ ಅಕೌಂಟ್ ಏನಮ್ಮ ಲೋನ್ ಅಕೌಂಟ್ ನಂಬರ್ ಕಟ್ಟಿ ಅಂತ ಕಟ್ಟಿಸ್ಕೊಂತಾರೆ. ಬ್ರಾಂಚ್ ಕಟ್ಟಬಹುದು.
ಏನ್ ಮಾ ಒಂದ್ ಕಡೆಗೆ ಬಡ್ಡಿ ಏನ್ ಮುದ್ದ ಏನ್ ಬೇಕು ಅಂಬನ ಐತೆ ಏನು ಎಲ್ಲಿ ಕಟ್ಟಾಕಿದ್ದಾರೆ ಚಿಕ್ಕಂಬನ ಅಕೌಂಟ್ ಓಪನ್ ಮಾಡಿಸ್ಕೋಬೇಕು ಕೇಳ್ಕೊ ಕೇಳ್ಕೊಂಡು ಮಾಡ್ಕೊ ಹೌದಾ ಮಾಡ್ಲಿ ಬಿಡು ನೀನ್ ಮಾಡಲ್ವಾ ಕಕ್ಕ ನೀನ್ ಮಾಡ್ಕೊಳ್ಳೋಗ ಹಿಂಗ್ ಮಾಡ್ಕೊಳಲ್ಲ ಹಸು ಮಾಡಿದ್ರೆ ಹಿಂಗ್ ಮಾಡ್ಕೊಂತೀಯ ನಿಮ್ ಮನೆ ನಮ್ಮನೆ ಅವಳೇ ಕಲ್ಸಿರೋದು ಅವಳಂಗೆ ಅಂತ ಇದ್ಲಲ್ಲ ಅವಳ ಕಡೆ ನೋಡಿ ಇವಳು ಕಲ್ತ್ಕೊಂಡು ಎಲ್ಲ ನಮ್ದೆ ಬಚ್ಚರಹಳ್ಳಿಯಲ್ಲಿರೋದು ನಮ್ದೆ ಬೆಂಗಳೂರಲ್ಲಿರೋದು ನಮ್ದೆ ಹಂಗೆಲ್ಲ ಮಾತಾಡ್ಬಾರ್ದು ಅಮ್ಮಮ್ಮ ಯಾರ್ದು ಮತ್ತೆ ಅಮ್ಮಮ್ಮ ಮನೆ ನಿಂದಲ್ವಾ ದಿ ನೆಕ್ಸ್ಟ್ ಡೇ ಮಾರ್ನಿಂಗ್ ನಗು ಬರ್ತಿದೆ ಅಂಡ್ ಅವತ್ತಿನ ದಿನ ಅಳುನೇ ಬಂತು ಹಂಗಾಯ್ತು ಅಂಡ್ ಇವಾಗ ನಮ್ಮ ಹಸ್ಬೆಂಡ್ನ ನಮ್ಮ ಮಮ್ಮಿನ ನನ್ನ ಮಕ್ಕಳನ್ನ ಎಲ್ಲಾರನ್ನೂ ದೇವಸ್ಥಾನಕ್ಕೆ ಕಳಿಸಿ ನನ್ನ ಬೆಡ್ ಮೇಲೆ ಆರಾಮಾಗೆ ರೆಸ್ಟ್ ಮಾಡಿಕೊಂಡು ಮೊಬೈಲ್ ಸ್ಕ್ರೋಲ್ ಮಾಡ್ತಾ ಇದ್ದೀನಿ ಅಂಡ್ ಏನು ಮಾಡೋದು ಗಾಯ್ಸ್ ಏನಾಯ್ತು ಅಂದರೆ ನಾರ್ಮಲ್ ಗರ್ಲ್ಸ್ ಪ್ರಾಬ್ಲಮ್ ಹಾರ್ಮೋನಲ್ ಇನ್ಬ್ಯಾಲೆನ್ಸ್ ಆಗಿ ಎಕ್ಸಸ್ ಆಫ್ ಈಟ್ ಆಗಿ ನಾನು ಪೀರಿಯಡ್ಸ್ ಆದೆ ಸೊ ಹಂಗಾಗಿ ಆರಾಮಾಗಿ ರೂಮಲ್ಲೇ ಮಲ್ಕೊಂಡಿದ್ದೀನಿ ಅಲ್ಲಿಂದನೇ ಓಂ ನಮೋ ರಾಘವೇಂದ್ರಾಯ ಅಂದ್ಕೊಂಡು ಎದ್ದು ಸರಿ ರೆಡಿ ಆಗೋಣ ಫ್ರೆಶ್ ಅಪ್ ಆಗೋಣ ಅಂದ್ಬಿಟ್ಟು ಬೆಡ್ಡೆಲ್ಲ ಕ್ಲೀನ್ ಮಾಡಿ ಇವಾಗ ಫ್ರೆಶ್ ಅಪ್ ಆಗಕ್ಕೆ ಹೋಗ್ತಾ ಇದ್ದೀನಿ ಆ್ಯಂಡ್ ಇನ್ನೊಂದು ಎದ್ದಿದ ತಕ್ಷಣ ನಾರ್ಮಲಾಗಿ ಫೋನ್ ನೋಡಿದೆ ಸರಿ ಬಿಡು ಅವ್ರು ಬರೋವ್ರಿಗೂ ಏನು ಮಾಡೋದು ಅಂತ ಫೋನ್ ಸ್ಕ್ರೋಲ್ ಮಾಡ್ತಾಯಿದ್ರೆ ಪ್ರತಿಯೊಂದು ರಾಯರ್ ಸಾಂಗ್ಸೇ ಬರ್ತಾ ಇದೆ ಪ್ರತಿಯೊಂದು ರಾಯರ್ದು ರೀಲ್ಸೇ ಬರ್ತಾ ಇದೆ ಅಯ್ಯೋ ಸಿಕ್ಕಾಪಟ್ಟೆ ಬೇಜಾರಾಯಿತು ಬಟ್ ಏನು ಮಾಡೋಕ್ಕಾಗಲ್ಲ ಇಟ್ಸ್ ನಾರ್ಮಲ್ ಅಲ್ವಾ ಅನ್ಫಾರ್ಚುನೇಟ್ಲಿ ನಾನು ಮಂತ್ರಾಲಯಕ್ಕೆ ಬಂದೆ ಬಟ್ ನೈಟ್ ನನ್ನ ಪೀರಿಯಡ್ಸ್ ಆಗಿಬಿಟ್ಟೆ ಹಂಗಾಗಿ ದರ್ಶನಕ್ಕೆ ಹೋಗೋಕ್ಕಾಗಲಿಲ್ಲ ಮಮ್ಮಿ ಮಕ್ಕಳು ನಮ್ಮ ಮನೆಯವರೆಲ್ಲ ಹೋದರು ನಾವು ಮುಗಿಸ್ಕೊಂಡು ಬರ್ತಿದ್ದಾರೆ ನಾನಿವಾಗ ಒಂದು 7:30 8 o'clock ಎದ್ದು ಫ್ರೆಶ್ ಅಪ್ ಆಗಿ ರೆಡಿ ಆಗ್ತಿದ್ದೀನಿ ಬಿಕಾಸ್ ಅವ್ರು ಅರ್ಲಿ ಮಾರ್ನಿಂಗ್ಗೆ ಹೋಗಿದ್ದಾರೆ ಮುಗಿಸ್ಕೊಂಡು ಬಂದುಬಿಡ್ತಾರೆ ಆ್ಯಂಡ್ ಸ್ವಲ್ಪ ಹೆವಿ ಅಂತ ಅನಿಸ್ತಿದೆ ಎಷ್ಟು ದೂರ ಬಂದು ಹೋಗೋಕ್ಕಾಗಲಿಲ್ಲ ಅಂತ ಆ್ಯಂಡ್ ದಟ್ಸ್ ಓಕೆ ಮತ್ತೆ ಬರಬಹುದು ಆ್ಯಂಡ್ ವರ್ಷಕ್ಕೊಂದ್ಸರಿ ಪಕ್ಕ ಬರ್ತಿದ್ದೀನಿ 2 times ಬಂದಿದ್ದೀನಿ ಆಲ್ರೆಡಿ ಇದು 3rd time ಹೋಗೋ ಯೋಗ ಇಲ್ಲ ದೇವ್ರನ್ನ ನೋಡೋ ಯೋಗ ಸಿಗಲಿಲ್ಲ ದಟ್ಸ್ ಓಕೆ ನೆಕ್ಸ್ಟ್ ಟೈಮ್ ಬರೋಣ ಅಲ್ವಾ ಹೋಪ್ ಫಾರ್ ದ ಬೆಸ್ಟ್ ಫೀಲ್ ಆಗಬಾರ್ದು ಒಂಥರ ಬೇಜಾರು ಕೂಡ ಆಯಿತು ಯಾಕೆ ನಾನೇನು ತಪ್ಪು ಮಾಡಿಬಿಟ್ಟೆ ನನ್ನಿಂದ ಏನು ಮಿಸ್ಟೇಕ್ ಆಯಿತು ಯಾಕೆ ದೇವ್ರಿಗೆ ನನ್ನನ್ನು ಸನ್ನಿಧಿಗೆ ಕರ್ಸ್ಕೊಳಕ್ಕೆ ಇಷ್ಟ ಆಗಲಿಲ್ವಾ ವಾಟ್ ಐ ಡಿಡ್ ರಾಂಗ್ ಎಲ್ಲಿ ತಪ್ಪಾಯಿತು ನನ್ನಿಂದ ಏನಾದರೂ ಗೊತ್ತಿಲ್ಲದಿರ ಏನಾದರೂ ತಪ್ಪಾಯ್ತಾ ಅಥವಾ ಯಾರ್ದಾದ್ರೂ ಏನಾದರೂ ಶಾಪನ ಗೊತ್ತಿಲ್ಲ ಸ್ವಲ್ಪ ಹೆವಿ ಅಂತ ಅನಿಸ್ತಿದೆ ದಟ್ಸ್ ಓಕೆ ಪಾಸಿಟಿವ್ ಆಗಿ ಥಿಂಕ್ ಮಾಡ್ತೀನಿ ಪಾಸಿಟಿವ್ ಆಗಿರೋಕ್ಕೆ ಪ್ರಯತ್ನ ಪಡ್ತೀನಿ ಲೆಟ್ಸ್ ಗೋ ಇವಾಗ ಸ್ವಲ್ಪ ಫ್ರೆಶ್ ಅಪ್ ಆಗಿಬಿಟ್ಟು ಮತ್ತೆ ಊರಿಗೆ ಹೋಗೋದು ಪಾಸಿಟಿವ್ ಆಗಿರೋದಕ್ಕೆ ಬಿಟ್ಟರೆ ಬೇರೆ ಏನಾಗಲ್ವಲ್ಲ ಡೆಫಿನೆಟ್ಲಿ ಸಮ್ವನ್ ವಿಲ್ ಥಿಂಕ್ ಕೆಲವ್ರು ಅನ್ಕೋಬಹುದು ಏನು ಇವ್ರಿಗೆ ಪೀರಿಯಡ್ಸ್ ಡೇಟ್ ಗೊತ್ತಿರಲಿಲ್ವಾ ಹೆಂಗೆ ಹೋದ್ರು ಅಂತ ಬಟ್ ನನಗೆ ಆಲ್ಮೋಸ್ಟ್ ಇನ್ನೂ 1 week ಮೇಲಿತ್ತು ಈ ನಡುವೆ ಒಂದು ಸ್ವಲ್ಪ ಹಾಲಿಡೇಸ್ ಇರೋದ್ರಿಂದ ನಾನು ಊರಿಗೆ ಇಲ್ಲಿ ಬೆಂಗಳೂರಿಗೆ ಎಲ್ಲ ಸ್ವಲ್ಪ ಟ್ರಾವೆಲ್ ಮಾಡಿದೆ ಆ್ಯಂಡ್ ಬಾಡಿ ತುಂಬಾ ಸ್ಟ್ರೇನ್ ಆಗಿತ್ತು ಇಲ್ಲಿಂದ ಅಲ್ಲಿಂದ ಇಲ್ಲಿಗೆ ಮತ್ತು ನನಗೊಂದು ಸ್ವಲ್ಪ ವರ್ಕ್ ಪ್ರೆಷರ್ ಜಾಸ್ತಿ ಇತ್ತು ಸ್ವಲ್ಪ ಟೆನ್ಷನ್ಸ್ ಎಲ್ಲ ಜಾಸ್ತಿ ಇರೋದ್ರಿಂದ ಸ್ವಲ್ಪ ಹಾರ್ಮೋನಲ್ ಇನ್ಬ್ಯಾಲೆನ್ಸ್ ಆಗಿ ಬಾಡಿ ತುಂಬಾ ಎಕ್ಸಸ್ ಆಫ್ ಈಟ್ ಆಗಿ ಆಯಿತು ಆಗಿದ್ದಾಗೋಯ್ತು ಆ್ಯಂಡ್ ಜಾಸ್ತಿ ಫೀಲ್ ಮಾಡ್ಕೊಳ್ಳೋದು ಬೇಡ ಬಟ್ ಇವಾಗ ಸಣ್ಣದಾಗಿ ಏನಾದರೂ ಜಾಸ್ತಿ ಫೀಲ್ ಮಾಡ್ಕೊಳ್ಳೋದು ಬೇಡ ಕಾಮಾಗೆ ಮನೆಗೆ ಹೋಗಿ ಒಂದಿದ್ದು ಕೆಲಸಗಳು ನೋಡೋಣ ಮತ್ತು ದಾರಿ ಕೊಟ್ಟಾಗ ಖಂಡಿತವಾಗ್ಲೂ ಬರೋಣ ಅಲ್ವಾ ಆ್ಯಂಡ್ ನಾನು ಟ್ರಾವೆಲ್ ಮಾಡಬೇಕಾದ್ರೆ ನಾನು ಲಾಸ್ಟ್ ಟೈಮ್ ಮುಗಿಸುತ್ತೆ ಇನ್ನು ಟ್ರಾವೆಲ್ ಮಾಡಬೇಕಾದ್ರೆ ಈಗ ಬಾತ್ರೂಮ್ ಐಟಮ್ಸನ್ನ ಯಾವ ಥರ ತರ್ತೀನಿ ಹೆಂಗೆ ಕ್ಯಾರಿ ಮಾಡ್ತೀನಿ ಯಾವ್ಯಾವ ಥರ ಪ್ರಾಡಕ್ಟ್ಸ್ ತರ್ತೀನಿ ಅಂತ ಈಗ ನಿಮ್ಗೆ ನೋಡಿಸ್ತೀನಿ ಪ್ರಾಡಕ್ಟ್ಸ್ ಅಂತ ಹೇಳ್ತೀನಿ
ಆ್ಯಂಡ್ ಇದೊಂದು ವಾಟರ್ ಪ್ರೂಫ್ ಬ್ಯಾಗ್, ಅಂದರೆ ವಾಶ್ರೂಮಲ್ಲಿ ಎತ್ಕೊಂಡು ಹೋದ್ರು ನೆಂದರು ಮತ್ತು ಮೆಸ್ಸಪ್ ಆಗಬಾರ್ದು ಅಂತ ಇದೊಂದು ವಾಟರ್ ಪ್ರೂಫ್ ಬ್ಯಾಗ್ ಇಟ್ಕೊಂಡಿದ್ದೀನಿ. ಇದರಲ್ಲಿ ಏನೇನು ಇಟ್ಕೊಳ್ತೀನಿ ಅಂತ ಹೇಳ್ತೀನಿ. ಇಲ್ಲಿ ನೋಡಿ ನನ್ನ ಬ್ರಷ್, ಪುಟಾಣಿ ಪೇಸ್ಟ್, ಓಕೆನಾ, ನನ್ನ ಮಕ್ಕಳದ್ದು ಬ್ರಷ್ ಇದರಲ್ಲಿ ಇಟ್ಕೊಳ್ತೀನಿ. ಆ್ಯಂಡ್ ಅದ್ರ ಜೊತೆಗೆ ಫೇಸ್ ವಾಶ್ ಇದು ನನ್ನ ಹತ್ರ ಚಿಕ್ಕದಿತ್ತು, ಖಾಲಿ ಆಗಿತ್ತು ಟ್ರಾವೆಲ್ದು, ಸೊ ಹಂಗಾಗಿ ದೊಡ್ಡದನ್ನೇ ಎತ್ಕೊಂಬಂದೆ. ಇದರಲ್ಲೂ ಕೂಡ ಚಿಕ್ಕದು ಸಿಗತ್ತೆ, ಚಿಕ್ಕದು ಕೂಡ ತೊಗೋಬೋದು. ಮತ್ತು ಶಾಂಪೂ ನೋಡಿ, ಈ ಥರ ಪುಟಾಣಿ ಶಾಂಪೂ ತೊಗೊಳ್ತೀನಿ. ಪುಟಾಣಿ ಶಾಂಪೂ ತೊಗೊಳ್ತೀನಿ ಲಾರಿಯಲ್ದು, ಚೆನ್ನಾಗಿರುತ್ತೆ ಆ್ಯಂಡ್ ಟ್ರಾವೆಲ್ ಫ್ರೆಂಡ್ಲಿ. ಆ್ಯಂಡ್ ಅದ್ರ ಜೊತೆಗೆ ಇದೊಂದು ಪುಟಾಣಿ ರೋಲ್ ಆನ್, ಪುಟಾಣಿ ಸನ್ಸ್ಕ್ರೀನ್, ಇದು 50 SPF ಇದೆ. ಆ್ಯಂಡ್ ಇದು ಬಾಡಿ ಮಾಯ್ಶ್ಚರೈಸರು, ಬಾಡಿಗೆಲ್ಲ ಹಚ್ಕೊಳ್ಳೋದಕ್ಕೆ. ಆ್ಯಂಡ್ ಇದ್ರ ಜೊತೆಗೆ ಇದು ಬಾಡಿ ವಾಶ್. ಇದು ನೋಡಿ ಎಷ್ಟು ಚೆನ್ನಾಗಿರುತ್ತೆ, ಇದು ಪ್ಲಮ್ ಬ್ರ್ಯಾಂಡ್ದು ಬಾಡಿ ವಾಶು. ಒಂದು 2 ಡ್ರಾಪ್ಸ್ ಹಾಕ್ಕೊಂಡ್ರೆ ಸಾಕು, ಮೈಯೆಲ್ಲ ಕ್ಲೀನಾಗಿ ಉಜ್ಕೋಬೋದು, ತುಂಬ ಚೆನ್ನಾಗಿರುತ್ತೆ. ಪುಟಾಣಿದು ಬರುತ್ತೆ, ಇದೊಂದು ಇಟ್ಕೊಂಡಿರ್ತೀನಿ. ಬಾಡಿ ವಾಶ್ ಮಿಸ್ ಮಾಡಿದೆ, ಬೇಕೇ ಬೇಕಾಗತ್ತೆ. ಆ ಸೋಪೆಲ್ಲ ಕ್ಯಾರಿ ಮಾಡೋದಕ್ಕಾಗಲ್ಲ, ತುಂಬ ಮೆಸ್ಸಪ್ ಅಂತ ಅನಿಸುತ್ತೆ. ತರಬೇಕು, ಅದನ್ನೊಂದು ಇದರಲ್ಲಿ ಇಟ್ಕೋಬೇಕು, ಮತ್ತು ಅದನ್ನೆಲ್ಲ ಒಂಥರ ಗಜ್ಜಿ ಬಿಜಿ. ಈ ಥರ ಬಾಡಿ ವಾಶ್ ಇಟ್ಕೊಂಡ್ರೆ ನಮಗೆ ಟ್ರಾವೆಲ್ ಮಾಡುವಾಗ ತುಂಬ ಮೆಸ್ಸಪ್ ಆಗಲ್ಲ. ಇದನ್ನು ನೋಡಿ, ಇದೊಂದು ಪುಟಾಣಿ ಅದರಲ್ಲೆಲ್ಲ ಹುಡ್ಕೋಕ್ಕಾಗಲ್ಲ ಅಂದ್ಬಿಟ್ಟು ಇದೊಂದು ಪುಟಾಣಿ ಬ್ಯಾಗ್ಗಳಿಗೆ ಒಂದು ಬಾಡಿ ವಾಶ್, ಒಂದು ರೋಲ್ ಆನ್, ಒಂದು ನನ್ನ ಸನ್ಸ್ಕ್ರೀನ್ ಮಿಸ್ ಮಾಡಿದೆ, ಮಕ್ಕಕ್ಕೆ ಕೈಗೆಲ್ಲ ಹಚ್ಕೊಳ್ಳಿ. ಇಷ್ಟು ನೋಡಿ, ಈಸಿ. ಚೆನ್ನಾಗೈತೆ ದರ್ಶನ. ಅಯ್ಯಪ್ಪ, ನಿನ್ನ ಮಗಳನ್ನ ಹಾಕೊಂಡು ಚಿಕ್ಕೊಂಡು ಬಿಟ್ಬಿಡ್ಬೇಕಾಗಿತ್ತು. ಮತ್ತೆ ಚಾಮಿನ್ ನೋಡ್ದಮ್ಮ, ನೋಡ್ದ ಮಗಳನ್ನ ಇಡೀ ಕರ್ನಾಟಕ, ಇಡೀ ಭಾರತ, ಇಲ್ಲೇ ವರ್ಲ್ಡಲ್ಲಿ ನೋಡಿಲ್ಲ. ಆ ಫೋಟೋನಾ ಮೋಹನ ನಿನ್ಗೆ ಅದಕ್ಕೆ ಫೋನ್ ಮಾಡಿದ್ ಕೇಳಿದ್ದು. ಇವತ್ತು ಬೇಡ ಬಿಡಿ, ಇನ್ನೊಂದು ಸರಿ ಬಂದಾಗ ತಗೊಂಡೋಗಿ. ನನಗೆ 5,000 ಕೊಟ್ಟಿದ್ದ ನಂಗೆ ದೇವರ ನೆನಪು ಬಂತು. ನೀನು ಹೇಳ್ಕೊಂತು ತಂದಿಲ್ಲ. ಇವಾಗ ತಗೊಳ್ತೀನಿ ನಡೆ. ಅದೇ ಹೋಗು, ನಾನು ಬೇಡ, ನೀನು ತಗೋಬೇಡ, ಎಲ್ಲ ಎತ್ತಿಕ್ಕಿದೆ. ನಂಗೆ ನೋವುಗಾದ್ರೆ ನಿದ್ದೆನೇ ಇಲ್ಲ. ಬಿಸ್ನೆಸ್ ನಡಿಬೇಕಂದ್ರೆ ರೆಸ್ಟ್ ಮಾಡಿ ಬಿಸ್ನೆಸ್ ಹೊಸ ಶರ್ಟ್ ಇದೆಯಾ? ಅಮ್ಮ ಮಕ್ಕಳು ಎತ್ಕೊಂಡ್ರೆ ಹೆಂಗಿರ್ತದಮ್ಮ? ನೀನ್ ಹೇಳಮ್ಮ. ಒಂದ್ ಕಡೆ ನಿನ್ ಚಿಕ್ಕ ಮಗಳು, ಒಂದ್ ಕಡೆ ದೊಡ್ಡ ಮಗಳು. ಒಂದು ಅರ್ಧ ಗಂಟೆ ಎತ್ಕೊಂಡಿದ್ದೀರಾ ನಿನ್ ಚಿಕ್ಕ ಮಗಳನ್ನ ಅಷ್ಟೇ. ಕಾಟನ್ ಶರ್ಟ್ ಇಲ್ಲಿ ನಂಗೆ ಆಗೋದು ಇನ್ನೇಂಗ ಆಗ್ತವೆ. ಆದ್ರೆ ಮಗುನ ಎತ್ಕೊಂಡಿದ್ದಾರಮ್ಮ. ఓ నీకేమంటే నువ్వు ముక్కాలు కిలో కలిపినాక వచ్చే నీ మునరాలు వచ్చింటే నువ్వు అంతే. అది యానికి తీస్తాను ఇక నాకు ఆ ముక్కాలు కిలోనే ఇలాంటి పని చేశా. ಸಿಕ್ಕರು 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 ಇದೆ ನೋಡಿ, ಹಂಗೆ ಇರೋದು. ಇನ್ನೆಲ್ಗೂ ಕರ್ಕೊಂಡು ಹೋಗ್ಬೇಡ, ದೊಡ್ಡ ಹಾಕೋರ್ಗು. ಹಾ, ಕರ್ಕೊಂಡು ಹೋಗ್ಬೇಡ. ಆ ದೇವ್ರ ದರ್ಶನಕ್ಕೆ ಹೋಗ್ಬೋದು, ನಿನ್ನೆ ದರ್ಶನ ಮಾಡ್ಬಿಡ್ಬೋದು.
ದೇವ್ರ ದರ್ಶನ ಮಾಡ್ಬೋದು, ನಿನ್ನೆ ದರ್ಶನ ಮಾಡ್ಬಿಡ್ಬೋದು. ಮಾಡ್ಕೋ. ಅಯ್ಯೋ ಸ್ವಾಮಿ ಹೇಳು, ಅವತ್ತು ನಮ್ಮ ಅಮ್ಮನ ನನ್ನ ಮೇಲೆ ಜಗಳನೆ. ನಾಲ್ಕು ದೇವಸ್ಥಾನ ಅನ್ಕೋತೀನಿ, ನಂಗೆ ಸಮಾಧಾನ ಮುಂದಿಲ್ಲ ದರ್ಶನಕ್ಕೆ ಹೋಗಬೋದೆ. ನಾನು ಏನು ಮಾಡಲಿ, ನನ್ನ ಮೇಲೆ ಬಂದ್ಬಿಟ್ಟಿದ್ರು. ನಿಂಗೆ 20 ನೋವು ಅಣ್ಣ ನೋಡ್ಕೊ, ನೀನ್ ಮಾತ್ರ ಇದ್ದಿದ್ರೆ ನಿಮ್ಮ ಓನರ್ ನೆನ್ನೆ ಮನೆ ಕರ್ಕೊಂಡ್ ಬಂದ್ಬಿಟ್ಟಾರೆ ವಾಪಸ್. ದೇವರಾಣೆ ಸಿನಾ ನೀನೇನು ಮಾತಾಡ್ತಾ ಇರ್ಲಿಲ್ವಲ್ಲ, ಅಡ್ಜಸ್ಟ್ ಮಾಡ್ಕೊಂಡಿರೋದಲ್ಲ. ಸಿನಾ ನಡಿ, ಕೃತಿ ಹೋಗೋಂಗಿಲ್ಲ, ಸುಮ್ನೆ ಯಾಕೆ ಬರೋಣ ಅಂತ ಹೊರ್ಟೋಗು. ಒಳ್ಳೆ ಊಟ ಕೊಡ್ತೀನಿ ನಡಿ ಅಂತ. ಕಾರಲ್ಲಿ ನಾನು ಸ್ಕಿನ್ ಕೇರ್ನ ಮಾಡ್ತಿದ್ದೀನಿ. ಮಾಯಿಶ್ಚರೈಸರ್ ಇಸ್ ಡನ್. ಈಗ ಸನ್ಸ್ಕ್ರೀನ್ ಹಚ್ಚಬೇಕು. ಇದ್ರಿ ಎಲ್ಲಮ್ಮ ಎತ್ಕೊಳಕ್ಕಾಗುತ್ತೆ ಕತ್ಲಲ್ಲಿ ಬಂದು ಮಕ್ಕಳಂತೂ ಮಾತ್ರ ಒಳ್ಳೆ ವ್ಯವಸ್ಥೆ ಇಲ್ಲ. ಮೊನ್ನೆ 2.25 ಕೋಟಿ ಕಲೆಕ್ಷನ್ ಆಗೈತೆ. ವಾರಕ್ಕೂ 15 ದಿನಕ್ಕೂ 2.25 ಕೋಟಿ ಕಲೆಕ್ಷನ್ ಆಗೈತೆ. ಏನ್ ಹಾಕೊಂತೀಯ, ಇದನ್ನ ಹಾಕೊಂತೀಯ ತಿಪ್ರಿ ಬಾಡಿಗೆ ಮಾಡ್ಕೊಂಡು ಬಂದಿದ್ದೀರ. ಮಮ್ಮಿ ಹಾಕೊಂಡ್ರೆ ನೀನು ಹಾಕೋ. ನೋಡ್ತಾರ ಎಲ್ಲಪ್ಪ ಹೋಗೋದು ಈ ಕಡೆ ನಡಿ. ಮಗಕ್ಕೆಲ್ಲ ಬಳ್ಕೋ. ನಾನು ಕೃತಿನ ನಾನು ಪಾಡ್ ನಾನು ಕರ್ಕೊಂಬಂದು ಯಾವ ದೇವಸ್ಥಾನ ಕರ್ಕೊಂಡು ಹೋಗಿ ಯಾವಾಗ ನಾನು ಇದಕ್ಕೆ ಕ್ಯೂ ನಿಂತೊಳಗೆ ಕೇಳು ಎಷ್ಟು ದೇವಸ್ಥಾನ ಕರ್ಕೊಂಡು ಹೋಗಿದ್ದೀನಿ. ನನ್ನ ಪ್ಲಾನ್ ಪ್ರಕಾರ ಬಂದರೆ ಒಂದು ದಿನನೂ ರಶ್ ಆಗಲ್ಲ. ಕೇಳಲ್ಲ, ನನ್ನ ಮಾತೇ ಕೇಳಲ್ಲ. ಮೊನ್ನೆ 2 ಸರಿ ಪ್ಲಾನ್ ಕ್ಯಾನ್ಸಲ್ ಮಾಡಿದ್ರಲ್ರಿ, ಇನ್ನು ಯಾವಾಗ ಕ್ಯಾನ್ಸಲ್ ಮಾಡ್ತೀರ ಅಂತ ನಾನು ಹೋಗೋಣ ನಡೀರಿ ಅಂದಿದ್ದು. ಇವಾಗ ಕ್ಯಾನ್ಸಲ್ ಮಾಡ್ತಾ ಇರ್ತಾರೆ, ಅದು ಇದೈತೆ, ಈ ಕೆಲಸ ಐತೆ, ಆ ಕೆಲಸ ಐತೆ ಅಂತ. ನಾನು ಹೇಳ್ದಂಗೆ ಓ ಕೇಳು. ಕುತ್ಕೊಳ್ರಿ ಧರ್ಮಸ್ಥಳ ಕರ್ಕೊಂಡು ಡೈರೆಕ್ಟ್ ನಿಮ್ಮ ಓನರ್ ಸಿಕ್ಕಾಬಟ್ಟೆ ಬಿಲ್ಡಪ್ ಬಿಡ. ಅಯ್ಯೋ ರಾಮ, ಒಳ್ಳೆ ಕತೆ. ಏನು ಬೀಜನ? ಏನ್ ಬೀಜ? ಎದ್ದೊಳು ಮುದ್ದ, ಅಲ್ಲಿ ಮೇಲ್ ಕುತ್ಕೊ ಮುದ್ದ. ಏ ಕಪ್ಪಿ, ಅಲ್ಲಿ ಮೇಲ್ ಕುತ್ಕೊ, ಎದ್ದೋಳು. ಚಾಕು ಎಲ್ಲೋ ಹಾಕ್ಬಿಟ್ಟಿದೀವ್ರಿ. ರಾತ್ರಿ ಓಪನ್ ಮಾಡೋದ ನೋಡಿದೆ ಅಂತ ಇತ್ತು. ಗಟ್ಟಿ ಆಗ್ಬಿಟ್ಟಿದೆ ಚೇಪೆಣ್ಣು. ಅದಕ್ಕೆ ಅಮ್ಮಮ್ಮ ಸ್ವಲ್ಪ ನಂಗೆ ಸ್ವಲ್ಪ ಕೊಟ್ರೆ ಚಾಕ್ಲೇಟ್ ಕೊಡ್ತೀನಿ. ನೀನು ಅಮ್ಮಮ್ಮ ಕೊಡು ಚೇಪೆಣ್ಣು ಸ್ವಲ್ಪ, ಚಾಕ್ಲೇಟ್ ಕೊಡ್ತೀನಿ. ಅರ್ಧ ಮುಟ್ಕೊಂಡು ಕೈಗಳೆಲ್ಲ ಮಾಡ್ಕೊಬೇಡ. ಅವಿ ತಗೋ. ಅದಕ್ಕೆ ಉಳ್ಕೊಂಡ್ಬಿಟ್ಟಾಳೆ. ಸ್ವೀಟ್ ಆಗಿಲ್ವಾಣ? ಸ್ವೀಟ್ ತಿನ್ನಲ್ಲ, ತಿನ್ನಕ್ಕೆ ಏನು ಗೊತ್ತಾಗಿಲ್ಲ. ನೀನಿನ್ನ ಸೂಪರ್. ಮಿನಿ ಆರೆಂಜ್ ಸ್ವೀಟ್ ಆಗಿರುತ್ತೆ. ಇರುತ್ತಕ್ಕ, ಸ್ವೀಟ್ ತಿನ್ನಲ್ಲ. ಏನ ಇವಾಗ ತೆಕ್ಕೊಟ್ಟಿರೋದು ದುಡ್ಡು ಕೊಟ್ಬಿಟ್ರೆ ತೆಂಗಿನಕಾಯಿ ಇಲ್ಲ, ಚಾಕ್ಲೇಟ್ ಇಲ್ಲ. ಬಾಯ್ ಮುದ್ದು, ಬಾಯ್. ಹುಷಾರು, ಎಲ್ಲೂ ಹೋಗ್ಬೇಡ್ರಿ, ಮನೆ ಹತ್ರ ಆಡ್ಕೊಳ್ರಿ. ಬಾಯ್. ಹೋಗಮ್ಮ, ಎತ್ತಕಳಂಗೆ ಕರೆಕ್ಟ್. ಬಾ ಹೋಗೋಣ. ಬಾಯ್. ಸ್ವಲ್ಪ ನಾನು ಮೆಸ್ಸಿಯಾಗಿ ಕಾಣ್ತಾ ಇದ್ದೀನಿ, ಏನು ಅನ್ಕೊಂಬೇಡಿ. ಫುಲ್ ಟಯರ್ಡ್ ಫೇಸ್. ಮಕ್ಕಳನ್ನ ಊರಲ್ಲೇ ಬಿಟ್ಟೆ. ನಮ್ಮ ಮಮ್ಮಿ ಅವ್ರು ಬೇರೆ ಇಲ್ಲೇ ಇರ್ತೀವಿ ಅಂತ ಆಟ ಮಾಡ್ತಾಯಿದ್ರು. ನಮ್ಮ ಮಮ್ಮಿ ಬೇರೆ ಜಗಳ ಮಾಡಿಸ್ಕೊಂಡು ಊರಲ್ಲೇ ಬಿಡು 1-2 ದಿನ ಇರಲಿ, ಹಿಂಗೂ ರಜಾ ಮತ್ತು ಸ್ಕೂಲ್ ಸ್ಟಾರ್ಟ್ ಆಗುತ್ತೆ ಅಂತಂದರು. ಸೊ ಹಂಗಾಗಿ ಬಿಟ್ಟು ಬಂದೆ. ಒಂಥರ ಮನ್ಸಿಲ್ದಂಗೆ ಆಗೋಗಿದೆ ಈಗ. ಒಂದು ಕಡೆ ಬೇಡ ಬಿಡೋದು, ಕರ್ಕೊಂಬಂದ್ಬಿಡೋಣ. ಆ ಬಿಸಿಲೆಲ್ಲ ಓಡಾಡ್ತಾರೆ. ನಮ್ಮಮ್ಮಂಗೂ ಕೆಲಸ ಇರುತ್ತೆ ಅಂತ ನಾನು, ನಮ್ಮಮ್ಮ ಇಲ್ಲ ಬಿಡು ಅಂತ ಅವ್ರು ಎವ್ವಿ ಗಲಾಟೆ. ನಾನು ಇಲ್ಲೇ ಇರ್ತೀನಿ ಅಂತ. ನನಗೂ ಸಾಕಷ್ಟು ಕೆಲಸಗಳು ಬಾಕಿ ಇದೆ, ಸಾಕಷ್ಟು ಆರ್ಡರ್ ಡೆಲಿವರಿಗಳು ಮಾಡೋದಿದೆ.
ಮೈ ಗಾಡ್, ಸ್ವಲ್ಪ ಡಿಲೇ ಆಯಿತು. ಯಾವುದನ್ನು ಫಾಲೋ ಅಪ್ ಮಾಡೋಕ್ಕಾಗ್ತಾಯಿಲ್ಲ, ಕ್ಲೀನಾಗೆ ಮೈಂಟೈನ್ ಆಗ್ತಾ ಇಲ್ಲ. ಏನು ಮಾಡೋದು? ಸದ್ಯಕ್ಕೆ ಬೆಂಗಳೂರು ಹೋಗ್ತಾ ಇದೆ. ಪಂಚರ್ ಏನೋ ಆಗಿದೆ ಅಂತ ಇದ್ರೆ ಪಂಚರ್ ಹಾಕ್ಸ್ಕೊಂಡು ನಾವು ಬೆಂಗಳೂರಿಗೆ ಹೋಗ್ತಾ ಇದ್ದೀವಿ. ಹೋಗಿ ಇವಾಗ ಅಡುಗೆ ಮಾಡೋಟ ಎಲ್ಲ ಫುಲ್ಲು ಒಂಥರ ಬ್ಯಾಕ್ ಪೇನ್ ಆಗಿಬಿಟ್ಟಿದೆ. ಪೀರಿಯಡ್ಸ್ ಆದರೆ ಬೇಕಾ, ನಮ್ಮ ಬಾಡಿ ತುಂಬ ಎಕ್ಸಸ್ ಆಫ್ ಹೀಟ್ ಆಗಿ ನನಗೆ ಪೀರಿಯಡ್ಸ್ ಆಗಿರೋದು. ಬಿಕಾಸ್ ನಾನು ನಾನೊಂದು 20 ಡೇಸಿಂದ ಮನೇಲಿಲ್ಲ ಪ್ರಾಪರಾಗಿ. ರೆಸಾರ್ಟ್ ಅಂತೆ, ಮದುವೆಗಳು, ಆಲ್ಮೋಸ್ಟ್ ಒಂದು 4-5 ಮೇಕಪ್ಪು, ಊರು ಬೆಂಗಳೂರು ಬಸ್, ಬೆಳಗ್ಗೆ ಬಸ್ಸಲ್ಲಿ ಹೋಗ್ತಿದ್ದೆ, ಸಂಜೆ ಕಾರಲ್ಲಿ ಬರ್ತಿದ್ದೆ. ಎವ್ರಿ ಡೇ ಹಿಂಗೆ ಆಗ್ತಿತ್ತು ನನ್ನ ಕತೆ. ಸೊ ಹಂಗಾಗಿ ಸಖತ್ ನನ್ನ ಬಾಡಿಗೆ ತುಂಬ ಟಯರ್ಡ್, ಟೆನ್ಷನ್ಸ್. ನನಗೆ ಈ ನಡುವೆ ಸ್ವಲ್ಪ ಆರ್ಡರ್ಸ್ ಎಲ್ಲ ಟೈಮಿಗೆ ಕೊಡೋಕ್ಕಾಗಲಿಲ್ಲ. ಕಸ್ಟಮರ್ಸ್ ಬ್ಯಾಕ್ ಟು ಬ್ಯಾಕ್ ಕಾಲ್ಸ್ ಮಾಡ್ತಾನೆ ಇದ್ದರು. ಆರ್ಡರ್ ಡಿಲೇ ಆಗ್ತಿತ್ತು. ನಾನು ಸರಿಯಾಗಿ ನಾನು ಆರ್ಡರ್ ಮಾಡಿದೆ. ಸಿಕ್ಕಾಪಟ್ಟೆ ರಿಸ್ಕ್ ಆಗೋಯ್ತು. ಈ ಮಂತ್ ತೊಗೊಂಡಷ್ಟು ರಿಸ್ಕು, ಟೆನ್ಷನ್ಸು ಸೀರಿಯಸ್ಲಿ ನನಗೆ ಆಗೇ ಇಲ್ಲ. ಈ ಮಂತ್ ಸಖತ್ ಸಫರ್ ಮಾಡಿಬಿಟ್ಟಿದ್ದೀನಿ. ಆಲ್ಮೋಸ್ಟ್ ಈ ಟೆನ್ಷನ್ಸು, ಕಮಿಟ್ಮೆಂಟ್ಸಿಂದ, ಓಡಾಟದಿಂದ ನಾನು ಆಲ್ಮೋಸ್ಟ್ 3 kgs ಲಾಸ್ ಆಗಿಬಿಟ್ಟಿದ್ದೀನಿ. ಆ್ಯಂಡ್ ದಟ್ಸ್ ಓಕೆ. ಲಾಸ್ ಆಗಿದ್ದಕ್ಕೆ ನನಗೇನು ಬೇಜಾರಿಲ್ಲ. ಬಿಕಾಸ್ ನಾನು ಮತ್ತೆ ಸರಿ ಹೋಗ್ಬಿಡ್ತೀನಿ. ನನ್ನ ನಾರ್ಮಲ್ ಲೈಫ್ ಸ್ಟೈಲ್ ಸ್ಟಾರ್ಟ್ ಆಗಿಬಿಡ್ತು ಅಂದರೆ ನಾನು ಆಟೋಮೆಟಿಕ್ಲಿ ನನ್ನ ನಾರ್ಮಲ್ ವೆಯ್ಟಿಗೆ ಬಂದುಬಿಡ್ತೀನಿ. ಆ್ಯಂಡ್ ಇವಾಗ ಇಷ್ಟೇ ಇದ್ದರೂ ನನಗೇನು ತುಂಬ ಡಿಫ್ರೆನ್ಸ್ ಅಂತ ಅನಿಸಲ್ಲ. ತುಂಬ ಇಕ್ಕಟ್ಟಾಗೋಯ್ತು ಈ ಸರಿ. ಏನು ಮಾಡೋಕ್ಕಾಗಲ್ಲ. ದಟ್ಸ್ ಓಕೆ. ಎಲ್ಲದನ್ನು ಸರಿ ಹೋಗುತ್ತೆ. ಇನ್ನು ಒಂದು 2-3 ಡೇಸಲ್ಲಿ ಎಲ್ಲನೂ ಕ್ಲಿಯರ್ ಮಾಡ್ಕೊಳ್ತೀನಿ. ಎಲ್ಲ ಡೆಲಿವರೀಸ್ ಕೊಟ್ಟು ಬ್ಯಾಕಪ್ ಮಾಡ್ಕೊಳ್ತೀನಿ. ಅಮೌಂಟ್ ಕೂಡ ಒಂದಷ್ಟು ಇಟ್ಕೊಂಡು ಮತ್ತೆ ಆರ್ಡರ್ಸ್ ಮಾಡ್ಕೋಬೋದು. ಐ ವಿಲ್ ಗೆಟ್ ಬ್ಯಾಕ್. ಇನ್ನೊಂದು 2 ದಿನ ಒಂದು ಸ್ವಲ್ಪ ಮನೆಯದು ಎಲ್ಲ ಮುಗಿಸ್ಕೊಳ್ತೀನಿ. ಮತ್ತು ನಾರ್ಮಲ್ ರುಟೀನ್ ಸ್ಟಾರ್ಟ್ ಆಗುತ್ತೆ. ಮತ್ತು ಎಲ್ಲ ಸರಿ ಹೋಗುತ್ತೆ. ಮತ್ತು ಇನ್ನೊಂದು ಒಳ್ಳೆ ಚಾಲೆಂಜ್ ಜೊತೆ ಬರೋಣ. 100 days ಚಾಲೆಂಜ್ ಆ ಥರ ಏನಾದರೂ ತೊಗೊಳ್ಳೋಣ ಅಂತ ಅಂದ್ಕೊಳ್ತಿದ್ದೀನಿ. ನಾನೊಂದು ಸ್ವಲ್ಪ ಮೆಸ್ಸಿಯಾಗಿ ಅಸಹ್ಯವಾಗಿ ಕಾಣಿಸ್ತಿದ್ರೆ ಪ್ಲೀಸ್ ಡೋಂಟ್ ಮೈಂಡ್. ನೋಡಿ ಎಷ್ಟು ಟಯರ್ಡ್ ಆಗಿಬಿಟ್ಟಿದ್ದೀನಿ. ಕಣ್ಣೆಲ್ಲ ನೋಡಿ ಹೆಂಗಾಗ್ಬಿಟ್ಟಿದೆ. ದಟ್ಸ್ ಓಕೆ. ಏನು ಮಾಡೋಕ್ಕಾಗಲ್ಲ ಅಲ್ವಾ. ಸಮ್ಟೈಮ್ಸ್ ಇಟ್ಸ್ ಹ್ಯಾಪನ್ಸ್ ಲೈಕ್ ದಟ್. ನಾವೇ ಅದಕ್ಕೆ ಅಡ್ಜಸ್ಟ್ ಆಗಬೇಕು. ಎಷ್ಟೊಂದು ಮಿಸ್ ಕಾಲ್ಸ್ ಇದೆ. ಯಪ್ಪ, ಹೆಂಗೆ ನೋಡಿ, ಲಿಟ್ರಲಿ ಎಷ್ಟು ಮಿಸ್ ಕಾಲ್ಸ್ ನೋಡಿ. ಎಷ್ಟು ಮಿಸ್ ಕಾಲ್ಸ್. ಸಾಕಾಗುತ್ತೆ. ಸೆಂಟ್ರಲ್ ಮಾಡಿದರೆ ಈ ಲುಕ್ ಇರ್ತಿತ್ತಾ? ಸಿಟಿ ಸೆಂಟ್ರಲ್ ಮಾಡಿ ನಾನು ಅದನ್ನೇ ಹೇಳ್ತಾ ಇರೋದು. ಅರ್ಥ ಮಾಡ್ಕೊಬೇಕು. ಯಾಕೆ ನಾನೇನುಂಡೆ ಲೆಕ್ಚರ್ ಕೂಡ ಕರ್ಕೊಂಡು ಹೇಳೋದು ತಪ್ಪೇ ಅಪ್ಪ. ನಾವು ಬಂದಿದ್ದೀವಿ ಡಿನ್ನರ್ ಮಾಡೋಕ್ಕೆ ಸಮರಸ್ ವೆಜ್ ಹೋಟೆಲ್ಗೆ. ಅದು ಯಾರ್ದು ಅಂತಂದರೆ ನಮ್ಮ ಬ್ರದರ್ದು. ಒನ್ ಆಫ್ ಮೈ ಬೆಸ್ಟ್ ಬ್ರದರ್ ಆ್ಯಂಡ್ ಒನ್ ಆಫ್ ಮೈ ಬೆಸ್ಟ್ ಫ್ಯಾಮಿಲಿ ಫ್ರೆಂಡ್ ಆ್ಯಂಡ್ ಒನ್ ಆಫ್ ಮೈ ಕ್ಲೋಸೆಸ್ಟ್ ಬ್ರದರ್ ಆ್ಯಂಡ್ ನನ್ನ ಅಣ್ಣ, ನಮ್ಮ ಬ್ರದರ್ ಆ್ಯಂಡ್ ನಮ್ಮ ಬ್ರೋ ಆ್ಯಂಡ್ ವೆರಿ ಗುಡ್ ಹಾರ್ಟೆಡ್ ಪರ್ಸನ್. ಆ್ಯಂಡ್ ಅವರ ಹೋಟೆಲ್, ನಮ್ಮ ಅಣ್ಣನ ಹೋಟೆಲ್ಗೆ ಬಂದಿದ್ದೀವಿ. ಆ್ಯಂಡ್ ಅಲ್ಲಿರುವಂಥ ಅಣ್ಣ ಅಂತ ಬಿಟ್ಬಿಡಿ, ಅಲ್ಲಿರುವಂಥ ಕ್ಲೆನ್ಲಿನೆಸ್ ಆ್ಯಂಡ್ ಅಲ್ಲಿರುವಂಥ ಫೆಸಿಲಿಟೀಸ್ ಅಂದರೆ ಲೈಕ್ ಚಿಕ್ಕ ಪುಟ್ಟದು ಹೇಳ್ತೀನಿ. ಒಂದು ವಾಶ್ರೂಮ್ಗೆ ಹೋದೆ, ವಾಶ್ರೂಮಲ್ಲಿ ಹ್ಯಾಂಡ್ ವಾಶ್ ಮಾಡಿದೆ. ಪಕ್ಕದಲ್ಲಿ ಒಂದು ಮಗು ನಿಂತಿದೆಯಲ್ಲ, ಅಲ್ಲಿ ಪುಟಾಣಿದೊಂದು ವಾಶ್ ಬೇಷನ್ ಮಾಡಿದ್ದಾರೆ. ಎಷ್ಟು ಯೂನಿಕ್ಕಾಗಿ ಅಂದರೆ ಎಲ್ಲ ಕಡೆ ಈ ಥರ ಮಾಡಿರಲ್ಲ. ಮಕ್ಕಳಿಗೆ ಅಂತಲೇ ಸ್ಪೆಸಿಫಿಕ್ಕಾಗಿ ಥಿಂಕ್ ಮಾಡಿ ಮಾಡಲ್ಲ, ಬಟ್ ಅಲ್ಲಿ ಮಾಡಿದ್ದಾರೆ. ಅದೇ ಆ ಹೋಟೆಲ್ನ ಸ್ಪೆಷಾಲಿಟಿ ನನಗನ್ಸಿದ್ದು. ಅಲ್ಲಿಂದ ಥಿಂಕ್ ಮಾಡ್ತಾ ಬಂದರೆ ಅಲ್ಲಿರುವಂಥ ಇಂಟೀರಿಯರ್ಸ್ ಆ್ಯಂಡ್ ಅಲ್ಲಿ ಮಾಡಿರೋವಂಥ ಪ್ಲ್ಯಾನಿಂಗ್, ಈಗ ಫ್ಯಾಮ್ಲಿ ಎಲ್ಲ ಇಲ್ಲಿ ಕುತ್ಕೊಂಡು ಮಾತಾಡೋದಕ್ಕೆ. ಆ್ಯಂಡ್ ಕಿಚನ್ ಕ್ಲೆನ್ಲಿನೆಸ್ ನೋಡಿದ್ರೆ ಫಿದಾ ಆಗ್ತೀರಾ. ಒಂದು ಚೂರು ಮೆಸ್ಸಪ್ ಇಲ್ಲ, ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ. ನನಗೆ ತುಂಬಾ ಇಷ್ಟ ಆಯಿತು. ಬಿಕಾಸ್ ನನ್ನ ಕಿಚನ್ನ ನಾನು ತುಂಬ ಕ್ಲೀನಾಗಿ ಇಟ್ಕೋಬೇಕು ಅಂತ
ಇಷ್ಟಪಡೋ ಅಂಥವಳು. ಸೊ ಅಲ್ಲಿ ಕೂಡ ಅದೇ ಥರ ಕ್ಲೀನಾಗಿ ಮೇಂಟೈನ್ ಮಾಡಿದರು. ಆ್ಯಂಡ್ ಇಲ್ಲಿರೋಂತಹ ಫರ್ನಿಚರ್ಸ್ ಆ್ಯಂಡ್ ಎಲ್ಲನೂ ವುಡನ್ನಿಂದ ಮಾಡಿದ್ದಾರೆ. ತುಂಬಾ ಚೆನ್ನಾಗಿದೆ, ತುಂಬಾ ಯುನೀಕ್ ಆಗಿದೆ. ಆ್ಯಂಡ್ ಎಲ್ಲನೂ ಅಷ್ಟೇ ಹಳೆ ಕಾಲದ್ದು ಹೆಂಚಿನ ಮನೆ ಥರ ಮಾಡಿದ್ದಾರೆ. ಇಟ್ ವಾಸ್ ವೆರಿ ಬ್ಯೂಟಿಫುಲ್. ಆ್ಯಂಡ್ ಪ್ಲೇಸು ಅಷ್ಟೇ ತುಂಬ ಪೀಸ್ಫುಲ್ಲಾಗೆ, ತುಂಬ ಸೈಲೆಂಟಾಗೆ ಆ್ಯಂಡ್ ಔಟ್ ಆಫ್ ಸಿಟಿ ಇರೋದ್ರಿಂದ ತುಂಬ ಚೆನ್ನಾಗಿದೆ. ನಿಯರ್ ಬೈ ಡಿಮಾರ್ಟ್ ಕೂಡ ಇದೆ. ಆ್ಯಂಡ್ ಊಟ ಅಂತ ಬಂದರೆ ಲಿಟ್ರಲಿ ಎಲ್ಲ ಊಟನೂ ತುಂಬಾ ಚೆನ್ನಾಗಿತ್ತು. ಆ್ಯಂಡ್ ಒಂದೇ ಒಂದು ಏನು ಅನಿಸ್ತು ಅಂದರೆ ಸ್ವಲ್ಪ ಎಕ್ಸ್ಪೆನ್ಸಿವ್ ಅಂತ ಅನಿಸ್ತು. ಐ ಡೋಂಟ್ ನೋ, ಇನ್ನೂ ಎಕ್ಸ್ಪೆನ್ಸಿವ್ ಜಾಸ್ತಿನೂ ಇರುತ್ತೆ, ಇನ್ನೂ ಕಮ್ಮಿನೂ ಇರುತ್ತೆ. ಬಟ್ ನನಗೆ ಕೆಲವು ಕಡೆ ಕಂಪೇರ್ ಮಾಡಿದ್ರೆ ಇಲ್ಲಿ ಚೂರು ಎಕ್ಸ್ಪೆನ್ಸಿವ್ ಅಂತ ಅನಿಸ್ತು. ಆ್ಯಂಡ್ ಓಕೆ, ಮ್ಯಾನೇಜ್ ಮಾಡ್ಬೋದು, ಆ ಥರ ಇತ್ತು. ಆ್ಯಂಡ್ ಮತ್ತೆ ಒಳ್ಳೆ ಊಟ ಮಾಡ್ಕೊಂಡ್ವಿ. ಚಪಾತಿ, ಮಶ್ರೂಮ್ ಬಟರ್ ಮಸಾಲ, ಒಂದು ಸ್ವಲ್ಪ ಬೇಬಿ ಕಾರ್ನ್ ತೊಗೊಂಡಿದ್ವಿ. ತಿಂದು ಒಂದು ಸ್ವಲ್ಪ ಅಗ್ಗಿ ರೈಸ್ ಕೂಡ ಹೇಳಿದ್ವಿ. ತಿಂದು ಮತ್ತೆ ಈಗ ಮನೆಗೆ ಹೊರಡಬೇಕು. ಸಕ್ಕ ಟಯರ್ಡ್ ಆಗಿದೆ. ಬಟ್ ಏನು ಮಾಡೋದು, ನಾವೀಗೆ ವಿಡಿಯೋ ಅದು ಇದು ಅಂದ್ಕೊಂಡು ಒಂದಷ್ಟು ಲೇಟ್ ಮಾಡ್ತೀವಿ ನಾವು. ಸೊ ಮತ್ತೆ ಊಟ ಮಾಡಿಕೊಂಡು ಮತ್ತೆ ಈಗ ಮನೆಗೆ ಹೋಗ್ತಾ ಇದ್ದೀವಿ. ಅಲ್ಲೇ ಪಕ್ಕದಲ್ಲೇ ಒಂದು ಸ್ವಲ್ಪ ಈಗ ಕಿಚನ್ ಐಟಮ್ಸ್, ಕೆಲವೊಂದು ಯೂನಿಕ್ ಐಟಮ್ಸ್ ಆಗಿರ್ಬೋದು, ಆ್ಯಂಡ್ ಬ್ಯಾಗ್ಸ್, ಆ್ಯಕ್ಸಸರೀಸು, ಒಂದಷ್ಟು ಈ ಐಟಮ್ಸ್ ಎಲ್ಲ ಇರುವಂಥ ಒಂದು ಸ್ಟೋರ್ ಮಾಡಿದ್ದಾರೆ. ಅಂದರೆ ಲೈಕ್ ಹೋಲ್ಸೇಲ್ ಎಲ್ಲ ಡೆಕೋರ್ ಪೀಸಸ್ ಎಲ್ಲ ಇರುವಂಥ ಒಂದು ವುಡನ್ದು ಸಪ್ರೇಟ್ ಆ ಥರ ಎಲ್ಲ ಒಂದು ಶಾಪ್ ಮಾಡಿದ್ದಾರೆ. ನನಗಿರಲ್ವಲ್ಲ, ಒಂದ್ಸಲ ಕ್ಯೂರಿಯಾಸಿಟಿ ಏನಿದೆ, ಇನ್ನೇನಾದರೂ ಯೂನಿಕ್ ಐಟಮ್ಸ್ ಇರ್ಬೋದಾ ಅಂದ್ಬಿಟ್ಟು ಸೊ ಮತ್ತೆ ಶಾಪ್ ಅಲ್ಲಿ ಪಕ್ಕದಲ್ಲೇ ಇರೋದ್ರಿಂದ ಅಲ್ಲೇ ಹೋಗಿ ನೋಡಿದೆ, ಒಂದಷ್ಟು ಐಟಮ್ಸ್ ಎಲ್ಲ ನೋಡಿದೆ. ಬಟ್ ನಾನೇನೋ ತೊಗೊಳ್ಳಿಲ್ಲ, ಬಿಕಾಸ್ ನನಗೆಲ್ಲ ಆನ್ಲೈನಲ್ಲೇ ನನಗೆ ನಮ್ಮ ಕಂಪ್ನಿಯವರೇ ಕೊಡಬೇಕಾದ್ರೆ ಬಟ್ ನಾನು ಯಾಕೆ ಹೋಗಲ್ಲಿ ತೊಗೊಳ್ಳಿ. ಸೊ ಹಂಗಾಗಿ ಏನೋ ತೊಗೊಳ್ಲಿಲ್ಲ. ಆ್ಯಂಡ್ ಇವತ್ತಿನ ವ್ಲಾಗ್ ಕೂಡ ಇಷ್ಟೇ. ಆ್ಯಂಡ್ ಈ ವ್ಲಾಗ್ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಬಾಯ್, ಸಿ ಯು ನೆಕ್ಸ್ಟ್ ವ್ಲಾಗ್.